IAS IPS ಆಫೀಸರ್ ಆಗೋದು ನಿಮ್ಮ ಗುರಿನಾ? UPSC ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡುವಂತಹ ಗುರಿ ಇಟ್ಕೊಂಡಿದ್ರೆ ನೀವು ಟೀನಾ ದ ಬಿ ಅವರ ಸ್ಟೋರಿ ಕೇಳಿರ್ಬೋದು. ಮೊದಲ ಪ್ರಯತ್ನದಲ್ಲೇ UPSC ಎಕ್ಸಾಮಿನೇಷನ್ ಅನ್ನ ಒಳ್ಳೆ ರ್ಯಾಂಕ್ ನಲ್ಲಿ ಕ್ಲಿಯರ್ ಮಾಡಿದಂಥವ್ರು ಇವರು. PUC ಹಾಗೂ ಮತ್ತೆ ಡಿಗ್ರಿಯನ್ನ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ನಲ್ಲಿ, ಹ್ಯುಮ್ಯಾನಿಟೀಸ್ ಬ್ಯಾಕ್ ಗ್ರೌಂಡ್ ನಲ್ಲಿ ಓದಿ UPSC ಮೇನ್ಸ್ ಎಕ್ಸಾಮಿನೇಷನ್ ಇರುವಂತಹ ಆಪ್ಷನಲ್ ಸಬ್ಜೆಕ್ಟ್ ಅನ್ನ ಡಿಗ್ರಿನಲ್ಲೇ ಕವರ್ ಮಾಡಿಕೊಂಡು ಮೊದಲ ಪ್ರಯತ್ನದಲ್ಲೇ ಕ್ರ್ಯಾಕ್ ಮಾಡಿದ್ರು. ನೀವು ಕೂಡ ಡಿಗ್ರಿ ಮುಗಿದ್ಮೇಲೆ ಡೆಲ್ಲಿ, ಬೆಂಗಳೂರು ಅಥವಾ ಹೈದರಾಬಾದ್ ಎಲ್ಲಾದ್ರೂ ಕೋಚಿಂಗ್ ಹೋಗೋಣ, ಆಮೇಲೆ ಪ್ರಿಪರೇಷನ್ ಮಾಡೋಣ ಅಂತ ಅನ್ಕೊಂಡಿದ್ರೆ ನಿಮ್ಗಾಗಿ ಈ ವಿಡಿಯೋ. UPSC ಎಕ್ಸಾಮಿನೇಷನ್ ಪ್ರಿಪರೇಷನ್ ಡಿಗ್ರಿ ಮುಗಿದ್ಮೇಲೆ ಶುರು ಆಗೋದಲ್ಲ, ಅದಕ್ಕಿಂತ ಮುಂಚೆನೆ ಶುರು ಆಗಬೇಕು. ನೀವು ಡಿಗ್ರಿ ಓದ್ಬೇಕಾದ್ರೇನೆ ದಿನಕ್ಕೆ 2 ಅವರ್ ಕ್ಲಾಸ್ ಅಟೆಂಡ್ ಮಾಡುವ ಮೂಲಕ ಫೌಂಡೇಶನ್ ರೆಡಿ ಮಾಡ್ಕೊಳ್ಬಹುದು. UPSC ಎಕ್ಸಾಮಿನೇಷನ್ ಪ್ರಿಪರೇಷನ್ ಮಾಡಿದ್ರೆ NCERT ಪುಸ್ತಕಗಳನ್ನ ಓದೋದು ಅತ್ಯವಶ್ಯಕ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಈ NCERT ಎಲ್ಲಾ ಸಬ್ಜೆಕ್ಟ್ ಅನ್ನ ಕವರ್ ಮಾಡ್ಕೊಳ್ಬಹುದು ಈ ಕೋರ್ಸ್ ಅನ್ನು ಅಟೆಂಡ್ ಮಾಡುವ ಮೂಲಕ. ಕನ್ನಡ, ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಕ್ಲಾಸಸ್ ಸಿಗುತ್ತೆ ನಿಮಗೆ, ನೋಟ್ಸ್ ಸಿಗುತ್ತೆ ನಿಮಗೆ, ಹಾಗೆ ಕ್ವಿಜ್ ಸಿಗುತ್ತೆ. UPSC ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಅಲ್ಲಿ ಟೆಸ್ಟ್ ಸೀರೀಸ್ ಕೂಡ ದೊರೆಯುತ್ತೆ, ಇದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಲಾಸ್ಟ್ ಫೇಸ್ ಆಫ್ ದಿಸ್ ಕೋಚಿಂಗ್ ನಲ್ಲಿ ಮೇನ್ಸ್ ಪ್ಯಾಟರ್ನ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಕೂಡ ಸಿಗುತ್ತೆ. ಜಾಯ್ನ್ ಆಗೋದಕ್ಕೆ ಸಂಜಯ್ ಸೈನ್ಸ್ ಫ್ಯಾಕ್ಟರಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಕಂಪ್ಲೀಟ್ NCERT ಫೌಂಡೇಶನ್ ಕೋರ್ಸ್ ಇದಾಗಿರುತ್ತೆ. ನೀವು ಪ್ರಿಪರೇಷನ್ ಅನ್ನ ಡಿಗ್ರಿ ಮುಗಿದ್ಮೇಲೆ ಸ್ಟಾರ್ಟ್ ಮಾಡೋದಲ್ಲ, ಜೊತೆಗೆ ಶುರು ಮಾಡೋರಂತೆ ದಿನಕ್ಕೆ 2 ಅವರ್ ಕ್ಲಾಸ್ ಕೇಳುವ ಮೂಲಕ. ಹೆಚ್ಚಿನ ಮಾಹಿತಿಗಾಗಿ 7892674629 ನಂಬರ್ಗೆ ಕಾಲ್ ಮಾಡಿ, ತಪ್ಪದೆ ಜಾಯ್ನ್ ಆಗಿ. ಥ್ಯಾಂಕ್ ಯು.